ನಮಸ್ಕಾರ ಎಲ್ಲರಿಗೂ. ಸ್ಪೆಷಲ್ ವ್ಲಾಗ್ ಏನಂದ್ರೆ ಇವತ್ತು ನನ್ನ ಬರ್ಡೇ. ಎಸ್, ಸೆಪ್ಟೆಂಬರ್ 6th. ಈಗ ಇಂಡಿಯಾದಲ್ಲಿ ನನ್ನ ಬರ್ಡೇ ಸ್ಟಾರ್ಟ್ ಆಗುತ್ತೆ, ಬಟ್ ನನಗಿನ್ನ USA ಸ್ಟಾರ್ಟ್ ಆಗಿಲ್ಲ. ಇವತ್ತಿನ್ನು ಸೆಪ್ಟೆಂಬರ್ 5th ಇದೆ. ಅಕಾರ್ಡಿಂಗ್ ಟು ಇಂಡಿಯನ್ ಟೈಮಿಂಗ್ಸ್ ಅಪ್ಪ ಅಮ್ಮ ಫ್ಯಾಮಿಲಿ ನನ್ನ ಲವ್ಡ್ ಒನ್ಸ್ ಕಾಲ್ ಮಾಡಿ ವಿಶ್ ಮಾಡಿದ್ರು. ಫುಲ್ ಎಮೋಷ್ನಲ್ ಆಯಿತು. ಬಿಕಾಸ್ ಯಾವ ಇಯರ್ ಕೂಡ ನಾನು ಅವರಿಂದ ದೂರ ಇದ್ಕೊಂಡು ಬರ್ಡೇ ಸೆಲೆಬ್ರೇಟ್ ಮಾಡಿಲ್ಲ. ಇದೆ ಫಸ್ಟ್ ಟೈಮ್. ಸೊ ಸ್ವಲ್ಪ ಬೇಜಾರಾಯಿತು. ಬಟ್ ಇಟ್ಸ್ ಓಕೆ. ಇದು ನನ್ನ ಫಸ್ಟ್ ಬರ್ಡೇ USA ಆ್ಯಂಡ್ ಫಸ್ಟ್ ಬರ್ಡೇ ಔಟ್ ಆಫ್ ಮೈ ಕಂಟ್ರಿ. ಸೊ ಸ್ವಲ್ಪ ಸ್ಪೆಷಲ್ಲೇ ಇದೆ. ಇನ್ನೇನು ಪ್ಲ್ಯಾನ್ಸ್ ಅಂದರೆ ನೋಡ್ತೀರಾ, ಇಲ್ಲಿನ್ನೂ ಸೆಪ್ಟೆಂಬರ್ 5th ಅಲ್ಲ. ಸೊ ನಾಳೆ ಸ್ವಲ್ಪ ಪ್ಲ್ಯಾನ್ಸ್ ಇದೆ. ಯಾರ ಜೊತೆಗೂ ಏನೂ ಪ್ಲ್ಯಾನ್ಸ್ ಇಲ್ಲ. ನಾನು ಒಬ್ಬಳೇ ಸ್ವಲ್ಪ ಎಂಜಾಯ್ ಮಾಡಬೇಕು ಅಂತ ಇದ್ದೀನಿ. ನಾಳೆ ಎಲ್ಲ ವ್ಲಾಗ್ ಮಾಡಿ ಹಾಕ್ತೀನಿ. ಗೈಸ್, ಇದು ನನ್ನ ಬರ್ಡೇ ವ್ಲಾಗ್. ಬರ್ಡೇ ಅಂದಮೇಲೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರಬೇಕಲ್ಲ, ಗುಡಿಗೆ ಹೋಗೋಣ ಅಂತಿದ್ದೀನಿ. ಲಾಂಗ್ ಬೀಚ್ನಲ್ಲಿ ಗಾಯತ್ರಿ ಟೆಂಪಲ್ ಇದೆ. ಮಾರ್ನಿಂಗ್ ಹೋಗ್ಬೇಕಿತ್ತು ಆ್ಯಕ್ಚುಲಿ, ಬಟ್ ಏನಾಯ್ತಂದರೆ ಅದು 12 o'clockಗೆ ಕ್ಲೋಸ್. ಆ್ಯಂಡ್ ನಾನಿನ್ನೂ ರೆಡಿ ಆಗಿದ್ದಿಲ್ಲ, ಸ್ನಾನನೂ ಮಾಡಿದ್ದಿಲ್ಲ. ಅದಕ್ಕೆ ಮತ್ತೆ 4ಗೆ ಓಪನ್ ಅಂತಂದೇಳಿ ಈಗ ಹೋಗ್ತಿದ್ದೀನಿ. ಹೇಗೆ ಕಾಣ್ತಿದ್ದೀನಿ? ನಾನು ಹೊಸ ಬಟ್ಟೆ ಅದು ಇದು ಏನು ತೊಗೊಂಡಿಲ್ಲ. ನನಗೆ ಏನೋ ಈ ವರ್ಷ ಬರ್ಡೇ ಮೇಲೆ ಇಂಟ್ರೆಸ್ಟ್ ಕೂಡ ಇಲ್ಲ. ಅದಕ್ಕೆ ಈ ಕುರ್ತಿ ನಾನು ಯಾವತ್ತೂ ಹಾಕ್ಕೊಂಡಿದ್ದಿಲ್ಲ, ಇದೇ ಫಸ್ಟ್ ಟೈಮ್ ಅನಿಸುತ್ತೆ. ಇದನ್ನೇ ಹಾಕ್ಕೊಂಡೆ. ಆ್ಯಂಡ್ ರೆಡಿಯಾಗಿ ಈಗ ಹೊರಡಬೇಕು. ಕನ್ನಡದ ಹುಡುಗಿ ಮುಖದಲ್ಲ ಕಳೆ ನೋಡೋ. ಹೇ ಗಾಯ್ಸ್, ಜಸ್ಟ್ ಬಿಟ್ಟೆ ನಾನು ಮನೆ. ಎಷ್ಟು ಒಂಥರ ಖುಷಿನೂ ಆಗ್ತಿದೆ, ಒಂದು ಕಡೆ ಶೈ ಕೂಡ ಆಗ್ತಿದೆ. ಇನ್ನೊಂದು ಕಂಟ್ರಿನಲ್ಲಿ ಇಂಡಿಯನ್ ಡ್ರೆಸ್ ಹಾಕ್ಕೊಂಡು ಜನ ಏನು ಅನ್ಕೊತಾರೋ ಅಂತ ಅನಿಸುತ್ತೆ. ಬಟ್ ಇಟ್ಸ್ ಓಕೆ. ನಮ್ಮ ಕಲ್ಚರ್ನ ನಾವು ಪ್ರಮೋಟ್ ಮಾಡ್ತಿದ್ದೀವಿ. ನಮ್ಮ ಕಲ್ಚರ್ ಹೇಗಿದೆ ಅಂತ ತೋರಿಸ್ತೀವಿ. ಆಲ್ಮೋಸ್ಟ್ ಇವ್ರು ಇಷ್ಟಪಡ್ತಾರೆ, ಲೈಕ್ ಡಿಫ್ರೆಂಟ್ ಕಲ್ಚರ್ಸ್ ಈ ಥರ ಡ್ರೆಸ್ ಹಾಕ್ಕೊಂಡ್ರೆ ಎಲ್ಲ. ನಿಮಗೆ ಇನ್ನೊಂದು ವಿಷಯ ಗೊತ್ತಾ? ನೆನ್ನೆ ಸೆಪ್ಟೆಂಬರ್ 5th ನನ್ನ ಸಣ್ಣ ತಂಗಿದು ಬರ್ಡೇ ಇತ್ತು. ಜಸ್ಟ್ 1 day ಡಿಫ್ರೆನ್ಸ್ ಅಷ್ಟೇ, ನನ್ನ ಬರ್ಡೇಗೂ ಅವಳ ಬರ್ಡೇಗೂ. ಮನೇಲೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ವಿ ನಾವು ಅಂದರೆ, ಸೆಪ್ಟೆಂಬರ್ 5th ಆ್ಯಂಡ್ ಸೆಪ್ಟೆಂಬರ್ 6th ಮಧ್ಯದಲ್ಲಿ 12 o'clock ಬರ್ತಿತ್ತಲ್ಲ, 12 o'clockಗೆ ಅವಳ ಬರ್ಡೇ ನನ್ನ ಬರ್ಡೇ ಎರಡು ಸೆಲೆಬ್ರೇಟ್ ಮಾಡ್ತಿದ್ವಿ. ಈ ವರ್ಷ ಮಿಸ್ ಆಗೋಯ್ತು. ನನ್ನ ತಂಗಿ ಮಾತ್ರ ಮಸ್ತ್ ಎಂಜಾಯ್ ಮಾಡಿದ್ಲು. ಕೇಕ್ ಎಲ್ಲ ತೊಗೊಂಡು ಬಂದು ನಮ್ಮಪ್ಪ ಮ್ಯಾಗಿ ಮಾಡಿದ್ರು ಎಲ್ಲರಿಗೂ. ಅವಳ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಅಪಾರ್ಟ್ಮೆಂಟ್ನಲ್ಲಿ ಹುಡುಗರು ಎಲ್ಲ. ಫುಲ್ ಜೋರು ಸೆಲೆಬ್ರೇಟ್ ಮಾಡಿದ್ದಾಳೆ. ಅವಳಿಗೆ ಗಿಫ್ಟ್ಸ್ ಜಾಸ್ತಿ ಇಷ್ಟ. ಸಣ್ಣ ಮಕ್ಕಳು ಈ ಥರ ಗಿಫ್ಟ್ಸ್ ಅಂದರೆ ಅಟ್ರ್ಯಾಕ್ಟ್ ಆಗ್ತಾರಲ್ಲ, ಅವಳು ಗಿಫ್ಟ್ಸ್ಗೋಸ್ಕರ ಬರ್ಡೇ ಸೆಲೆಬ್ರೇಟ್ ಮಾಡೋ ಥರ ಇರ್ತಾಳೆ ಯಾವಾಗಲೂ. ಈ ಟೈಮ್ ನಾನು ಮಿಸ್ ಮಾಡಿಕೊಂಡೆ ಅಪ್ಪ ಅಮ್ಮನ ಜೊತೆಗಿರೋದು. ಬಟ್ ಇಟ್ಸ್ ಓಕೆ. ಇದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಬರ್ಡೇ ಇನ್ US. ದೇವ್ರ ದರ್ಶನ ಆಯಿತು. ಯಾರೂ ಇರಲಿಲ್ಲ ಒಳಗೆ. ಆ್ಯಂಡ್ ಪೂಜಾರಿ ಅವರು ಬಂದರು. ಕಾಲ್ ಮಾಡಿದೆ ನಾನು, ಯಾರೂ ಇರಲಿಲ್ಲ ಅಂತಂದೇಳಿ. ಗೂಗಲಿಂದ ನಂಬರ್ ಸಿಕ್ತು. ಅವರು ಬಂದರು. ಪಾಪ ತುಂಬ ಒಳ್ಳೆಯವರು, ಚೆನ್ನಾಗೆಲ್ಲ ಮಾತಾಡಿಸಿದ್ರು. ಆಮೇಲೆ ಆ್ಯಪಲ್ ಕೊಟ್ಟರು. ಆ್ಯಪಲ್ ಕೊಟ್ಟಿದ್ಮೇಲೆ ಈ ದಾರ ಕಟ್ಟಿದ್ರು ಕೈಗೆ.
ಹಾಗೆ ಮಾತಾಡ್ತಿದ್ರು ಯಾವ ಕಾಲೇಜ್, ಆಮೇಲೆ ಯಾವಾಗ ಬಂದಿದ್ದು US ಗೆ ಅಂತೆಲ್ಲ. ಆಮೇಲೆ ಇವಾಗ ನವರಾತ್ರಿ ಹತ್ರ ಬರ್ತಿದೆ ಅಲ್ಲ, ಸೊ ಇನ್ವೈಟ್ ಮಾಡಿದರು ಬರೋಕ್ಕಾದ್ರೆ ಬನ್ನಿ, ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ, ಭಜನೆಗಳೆಲ್ಲ ಇರುತ್ತೆ ಅಂತ. ನೋಡೋಣ, ಆದರೆ ಹೋಗೋಣ. ಈಗ ಫುಲ್ ಹೊಟ್ಟೆ ಹಸಿತಿದೆ ನನಗೆ. ಸಬ್ವೆ ನನಗೆ ತುಂಬ ಇಷ್ಟ. ಹತ್ರ ಎಲ್ಲೂ ಇಲ್ಲ, ನಡ್ಕೊಂಡು ಹೋಗ್ಬೇಕಂದ್ರೆ ಮತ್ತೆ 20 ಮಿನಿಟ್ಸ್ ನಡ್ಕೊಂಡು ಹೋಗಬೇಕು. ಬಸ್ ಅಂದರೆ ಮತ್ತೆ ಬಸ್ ಟೈಮಿಂಗ್ಸ್ ಅವೆಲ್ಲ ಮ್ಯಾಚ್ ಆಗಲ್ಲ. ಮೇ ಬಿ ನಡ್ಕೊಂಡು ಹೋಗೋಣ. ಸಬ್ವೆಗೆ ಹೋಗೋಣ. ಇದು ವೆಜ್ಜಿ ಪ್ಯಾಟಿ, ಎಲ್ಲ ವೆಜ್ಜೀಸ್ ಹಾಕ್ಸ್ಕೊಂಡಿದ್ದೀನಿ. ಇದು ಸೌತೆಕಾಯಿ, ಈರುಳ್ಳಿ, ಟೊಮ್ಯಾಟೊ ಇದೆ, ಗ್ಯಾಲೋಪೇನೋ ಇದೆ, ಇನ್ನು ಸ್ವಲ್ಪ ಚಿಲ್ಲೀಸ್ ಕೂಡ ಇದೆ ಒಳಗೆ. ಇದು ಹಾಫ್ ತೊಗೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ಹಾಫ್ ಪಾರ್ಸಲ್ ಮಾಡಿಸಿದೆ, ರಾತ್ರಿ ತಿನ್ಬೋದಂತ. ಮನೆ ಹತ್ರ ಬಂದೆ. ನನ್ನ ಫ್ರೆಂಡ್ ಮನೆಗೆ ಹೋಗ್ತಿದ್ದೀನಿ. ಕರೆದಿದ್ದ ಈವ್ನಿಂಗ್ ಬಾ ಅಂತ, ಸೊ ಹೋಗ್ತಿದ್ದೀನಿ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು, ಸ್ವಲ್ಪ ನೆಮ್ಮದಿ ಅನಿಸ್ತಿದೆ. ಈ ಇಯರ್ ಎಲ್ಲ ಚೆನ್ನಾಗಿರಲಿ. ವಿಶ್ ಮಿ ಲಕ್. ಡನ್ ವಿತ್ ದ ಬರ್ಡೇ. ಚೆನ್ನಾಗಿತ್ತು ದಿನ, ಖುಷಿನೇ ಆಯಿತು, ಸ್ವಲ್ಪ ಪೀಸ್ಫುಲ್ಲು ಇತ್ತು. ಗುಡಿಗೆ ಹೋಗಿ ಬಂದಿತ್ತು ಎಲ್ಲ. ಫ್ರೆಂಡ್ಸ್ ಕೂಡ ಸರ್ಪ್ರೈಸ್ ಕೊಟ್ಟರು ಆ್ಯಂಡ್ ರೂಮ್ಮೇಟ್ಸ್ ಕೂಡ ರಾತ್ರಿ ಸರ್ಪ್ರೈಸ್ ಕೊಟ್ಟರು. ಚೆನ್ನಾಗಿತ್ತು, ಸ್ವಲ್ಪ ಸ್ಪೆಷಲಾಗಿ ಫೀಲ್ ಆಯಿತು. ಫಸ್ಟ್ ಬರ್ಡೇ ಇನ್ US, ಸ್ವಲ್ಪ ಸ್ಪೆಷಲ್ಲೇ, ಜಾಸ್ತಿ ಸ್ಪೆಷಲ್ಲೇ, ಮೆಮೊರೇಬಲ್, ಲೈಫ್ ಟೈಮ್ ನನಗೆ ನೆನಪಿರುತ್ತಿದ್ದು. ಅಪ್ಪ ಅಮ್ಮನೂ ತುಂಬ ಖುಷಿಪಟ್ಟರು. ಆ್ಯಂಡ್ ಮೀಟ್ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್.